ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SAG ಕ್ರಿಯೇಷನ್. ಇವತ್ತು ಬಂದು ಒಂದು ಟ್ರೆಂಡಿಂಗ್ ಡಿಸೈನು ಹಾಗೆ ಒಂದು ಸಿಂಪಲ್ ಡಿಸೈನು ಒಂದೇ ವಿಡಿಯೋದಲ್ಲಿ 2 ಕ್ರೋಶೆ ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಎರಡೂ ಕೂಡ ತುಂಬಾ ಚೆನ್ನಾಗಿದೆ, ಫಾಸ್ಟಲ್ಲೇ ಆಗುತ್ತೆ. ಹಾಗೆ ನೀವು ಒಳ್ಳೆ ಪ್ರೈಸ್ ಕೂಡ ತೊಗೋಬೋದು ಈ ಡಿಸೈನ್ಗೆ. ಅಷ್ಟು ಈಸಿಯಾಗಿ ಹಾಕುವಂಥ 2 ಡಿಸೈನು. ಸೊ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ, ಒಂದು ಸಿಂಪಲ್ ಆದರೂ ಕೂಡ ಹಾಕೋದು ಸಿಂಪಲ್ಲೇ, ಬಟ್ ಇದು ಕೂಡ ಗ್ರ್ಯಾಂಡಾಗೇ ಕಾಣಿಸುತ್ತೆ ಅಂತ ಏನು ನಿಮಗೆ ಸಿಂಪಲ್ ಅನಿಸಲ್ಲ. ಬಟ್ ವರ್ಕ್ ಮಾತ್ರ ತುಂಬಾ ಈಸಿ ಇದೆ. 2 ಡಿಸೈನು ಆಲ್ಮೋಸ್ಟ್ ನಿಮಗೆ ತೋರಿಸಿದ್ದೀನಿ, ಬಟ್ ಮತ್ತೆ ಅದೇ ಒಂದು ರಿಕ್ವೆಸ್ಟ್ ಇರೋದ್ರಿಂದ ಈ ಒಂದು ಡಿಸೈನ್ನ ಮತ್ತೆ ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದಕ್ಕೆ ದಾರ ಬಂದು ಸ್ಯಾರಿಲಿ ಇರುವಂಥ ಕಲರು ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ಇದಕ್ಕೆ ಬಂದು ಕೂಡ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಚೈನ್ಗೆ ಹಾಕ್ತೀನಿ ಅಷ್ಟೇ. ಹಂಗಾಗಿ ಇದಕ್ಕೆ 6 ಎಳೆ ತೊಗೊಂಡಿದ್ದೀನಿ. ಈ ಡಿಸೈನ್ ಹಾಕೋದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ನೀವು ನೋಡ್ಕೋಬೋದು, ಆರಾಮಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ಬಳಸುವಂಥ ನೀಡಲ್ ನಂಬರ್ ಬಂದು ಈ ರೀತಿಯಾಗಿದೆ. ಇದಕ್ಕೆ ಬಂದು ಕಾಪರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಯಾರಿ ಬಂದು ಕಾಪರ್ ಇದೆ, ಗೋಲ್ಡು, ಹಾಗಾಗಿ ಕಾಪರ್ ಕಲರು ಸ್ಮಾಲ್ ಬೀಡ್ಸು. ಇದಕ್ಕೂ ಕೂಡ ಗೋಲ್ಡ್ ಕಲರು ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಗಮ್ ಕೂಡ ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಹೈಪ್ ಇರುತ್ತೆ, ನೀವು ಹೈಪ್ ಕೂಡ ಕೊಡ್ಬೋದು. ಹಾಗೆ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಕೂಡ ಶೋ ಆಗ್ತಾ ಇರುತ್ತೆ, ನೀವು ಶಾಪಿಂಗ್ ಕೂಡ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಂದು ಮಾತು, ಕಾಮೆಂಟಲ್ಲಿ ಕೇಳ್ತಾ ಇದ್ರು, ಸ್ಟಾರ್ಟಿಂಗಲ್ಲೇ ಡಿಸೈನ್ನ ತೋರಿಸ್ಬಿಡಿ, ಆಮೇಲೆ ಡಿಸೈನ್ ಹಾಕೋದನ್ನು ತೋರಿಸಿ ಅಂತ. ಐ ಆಮ್ ಸಾರಿ, ಹಂಗೆ ತೋರ್ಸೋಕ್ಕಾಗಲ್ಲ. ನಿಮಗೇನಾದರೂ ವಿಡಿಯೋ ನೋಡ್ಕೊಳ್ಳೋಕ್ಕೆ ಬೇಜಾರಾದರೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋಂಗಾಗಿದ್ದರೆ, ಇವತ್ತೇನು ನಾನು ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಲ್ವ, ನೆಕ್ಸ್ಟ್ ಡೇ ಆ ಡಿಸೈನ್ ವಿಡಿಯೋ ಶಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಶಾರ್ಟಲ್ಲಿ ಫೈನಲ್ ಲುಕ್ಕನ್ನು ನೀವು ನೋಡಿಕೊಂಡು ಹಾಕ್ಕೋಬೋದು. ಶಾರ್ಟಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ಶಾರ್ಟ್ ನೋಡ್ಕೊಳ್ಳಿ. ಫುಲ್ ವಿಡಿಯೋ ನೋಡೋಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ ಅಲ್ಲಿ ನೀವು ನೋಡ್ಕೋಬೋದು ಶಾರ್ಟಲ್ಲಿ. ಇಲ್ಲಿ ಹಾಕುವಂಥ ಎಲ್ಲ ಡಿಸೈನ್ನ ಫೈನಲ್ ಲುಕ್ಕನ್ನು ತೋರಿಸಿರ್ತೀನಿ. ಫೈನಲ್ ಲುಕ್ಕಲ್ಲಿ ಕುಚ್ಚನ್ನು ಕೂಡ ತೋರಿಸಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಇಲ್ಲ ಈ ಡಿಸೈನ್ ಶಾರ್ಟಲ್ಲೇ ನಮಗೆ ಫಾಸ್ಟಲ್ಲೇ ನೋಡ್ಕೋಬೇಕಂದ್ರೆ ಶಾರ್ಟಲ್ಲಂತೂ ಕಂಪಲ್ಸರಿ ಪೋಸ್ಟ್ ಮಾಡಿರ್ತೀನಿ. ನೀವು ಶಾರ್ಟಲ್ಲಿ ಕೂಡ ಈ ಡಿಸೈನ್ ಲುಕ್ ಅನ್ನೋದು ನೀವು ನೋಡ್ಕೋಬೋದು. ಸೊ ಫಸ್ಟ್ನೇ ಸ್ಯಾರಿ ಬಂದು 3 ಕಲರಲ್ಲಿದೆ. ಸೊ ಬಾಡಿ ಕಲರಲ್ಲಿ ನಾನು ದಾರನ ರೆಡಿ ಮಾಡಿಕೊಂಡು ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ರೆಡ್ ಕೂಡ ಮ್ಯಾಚ್ ಆಗುತ್ತೆ. ಪಲ್ಲು ಬಂದು ರೆಡ್ ಕಾಂಬಿನೇಷನಲ್ಲಿದೆ. ಸೊ ಬಾರ್ಡರ್ ಬಂದು ಸ್ವಲ್ಪ ರಾಣಿ ಪಿಂಕಲ್ಲಿದೆ. ಹಾಗಾಗಿ ನಾನು ಬಂದು ಬಾಡಿ ಕಲರ್ ಇರೋವಂಥದ್ದೇ ಕಲರ್ ದಾರನ ತೊಗೊಂಡಿದ್ದೀನಿ. ಕಲರ್ ಆಪ್ಷನ್ ಬೇಕಾದರೆ ನೀವು ಯಾವ ಕಲರ್ ಬೇಕಾದರೆ ಚೂಸ್ ಮಾಡಿಕೊಂಡು ಹಾಕೋಬೋದು ಡಿಸೈನ್ನ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ಹಾಗೆ ನೀವು ವರ್ಕ್ ಮಾಡ್ತಿರುವಂಥ ಮಿಷನ್ನ ತೋರಿಸಿ ಅಂತ ಕೇಳಿದ್ರಿ, ಬಟ್ ನಾನು ತೊಗೊಂಡಿರೋದು ಮಿಷನ್ ಬಂದು ಓಲ್ಡ್ ಮಿಷನ್ನು ಅಂತ ನ್ಯೂ ಇಲ್ಲಲ್ಲ. ನಾನು ಕೂಡ ಜಸ್ಟ್ ನನ್ನ ಮನೆ ಕೆಲಸಕ್ಕೆ ಅಂತ ತೊಗೊಂಡಿರೋಂಥ ಮಿಷನ್ ಅದಷ್ಟೇ. ನಾನು ಯಾವುದೇ ಒಂದು ಮಿಷನ್ ವರ್ಕ್ ಮಾಡಲ್ಲ. ಹಂಗಾಗಿ ನೀವು ಕೇಳ್ತಿದ್ದೀರಾ, ಆದರೂ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು. ಸೊ ನೋಡಿ, ಇಲ್ಲಿ 4 ಚೈನ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. ಲಾಕ್ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಒಂದು ಸ್ಮಾಲ್ ಬೀಡ್ಸ್ಗಳನ್ನ ತೊಗೊತಾ ಇದ್ದೀನಿ. ಕಾಪರ್ ಕಲರ್ ಇರುವಂಥ ಬೀಡ್ಸು ಚಿಕ್ಕದಾಗಿ ತೊಗೊಂಡಿದ್ದೀನಿ ಈ ಸೈಜಲ್ಲಿ. ಸೊ ಈ ರೀತಿ ಬೀಡ್ಸನ್ನ ತೊಗೊಂಡ್ಮೇಲೆ ನೋಡಿ, ಇಲ್ಲಿ ನಾನು ಬೀಡ್ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಜಸ್ಟ್ 1 ಚೈನ ಹಾಕ್ಕೋಬೇಕು. 1 ಚೈನ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಇನ್ನೂ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ 2 ಬೀಡ್ಸನ್ನು ತೊಗೊಂಡಿದ್ದೀನಿ ಒಟ್ಟಿಗೆ. 1 ಬೀಡ್ಸನ್ನು ಫಸ್ಟು ಹಾಕಿ ಇದನ್ನು ಕೂಡ ಫಸ್ಟ್ ಒಂದು ಸರಿ ಲಾಕ್ ಮಾಡ್ಕೋಬೇಕು. 1 ಬೀಡ್ಸ್ ಹಾಕಿದ ಮೇಲೆ ಆಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಬೀಡ್ಸ್ ಕೂಡ ಈ ದಾರಕ್ಕೆ ಪೋಣಿಸ್ಕೋಬೇಕು. ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಇಲ್ಲಿ ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ, ಇಲ್ಲಿ 2 ಬೀಡ್ಸನ್ನ ಲಾಕನ್ನು ಮಾಡಿದ್ದೀವಲ್ವ. ಸೊ ಈಗ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಫಸ್ಟ್ ಬೀಡ್ ಲಾಕ್ ಮಾಡಿದ್ದೀವಲ್ವ, ಈ ಬೀಡ್ ಲಾಕಲ್ಲಿನೇ ನೀಡಲ್ನ ಹಾಕಿ ದಾರನ ತೊಗೊಂಡು ಸ್ವಲ್ಪ ಎಳ್ಕೊಳ್ಳಿ. 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಳ್ಳಿ. ಈಗ ನೀಡಲ್ ಮೇಲೆ 2 ಬರಿ ದಾರ ಇದೆ, ಈ 2 ದಾರನ ಒಟ್ಟಿಗೆ ಈ ರೀತಿ ಪಾಸ್ ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ರೆಡಿ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಈ ಒಂದು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಈ ರೀತಿ ಡಬಲ್ ಕ್ರೋಶೆ ವರ್ಕ್ ಅನ್ನೋದು ನಾನು ಮಾಡ್ಕೊತಾ ಇದ್ದೀನಿ. ಸೊ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತು ಹೋಗಿ ದಾರನ ತಂದು ನೋಡಿ ಈ ಥರ ಡಬಲ್ ಕ್ರೋಶೆ ಅನ್ನೋದು
ಹಾಕ್ಕೋಬೇಕು. ಇಲ್ಲಿ 4 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಈಗ ಮತ್ತೆ ಇದು ಬಂದು 5ನೇ ಬರಿ. ಸೊ ಇದು ಬಂದು 6, ಇದು ಬಂದು 7. ಇಲ್ಲಿ ನಾನು 7 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಸೊ ಈ ರೀತಿ 7 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ಈ ನೀಡಲ್ನ ಹಾಕಿ ದಾರನ ತಂದು ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನಾನು ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4. ಮತ್ತೆ ಸೇಮ್ 4 ಚೈನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕಿಬಿಟ್ಟು ಈ 4 ಚೈನು ಮತ್ತು ಎಲ್ಲಿಗೆ ರೀಚ್ ಆಗ್ತದೆ ನೋಡಿಕೊಂಡು ಆದಷ್ಟು ಎಳೆಯುತ್ತಾ ಲಾಕ್ ಹಾಕೋದು ಬೇಡ, ಸ್ವಲ್ಪ ಲೂಸಾಗೆ ಲಾಕನ್ನು ಮಾಡ್ಕೊಳ್ಳಿ. ಸೊ ಈ ಥರ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ಸನ್ನು ತೊಗೊತಾ ಇದ್ದೀನಿ. ಸೊ ನನ್ನ ಹತ್ರ ಅಂತೂ ಇದು ಫುಲ್ ಟ್ರೆಂಡಲ್ಲಿದೆ, ಇನ್ನೂ ಕೂಡ ನಡೀತಾ ಇದೆ. ನೆಕ್ಸ್ಟ್ ಹಾಕುವಂಥ ಡಿಸೈನ್ ಕೂಡ ಅಷ್ಟೇ. ಇತ್ತೀಚೆಗೆ ಆ ಡಿಸೈನ್ನ ತುಂಬ ಜನ ಫೋನಲ್ಲಿ ತೊಗೊಂಬಂತು ತೋರಿಸ್ತಾ ಇದ್ದಾರೆ, ಇದನ್ನು ಹಾಕಿ ಹಾಕಿ ಅಂತ. ಅದು ಕೂಡ ಸ್ವಲ್ಪ ಕಂಟಿನ್ಯೂ ಆಗ್ತಾ ಇದೆ ನನ್ನಲ್ಲಿ. ನೀವು ನೋಡಿರ್ತೀರ ಮೋಸ್ಟ್ಲಿ. ತುಂಬಾ ಈಸಿ ಡಿಸೈನು, ಬಟ್ ಒಂದು ರೀತಿ ಏನು ಅಂದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದು. ಸೊ ಮತ್ತೆ ಒಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಇದನ್ನು ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಸೇಮ್ ಮತ್ತೆ ಫಸ್ಟ್ ಆ್ಯಕ್ಚುಲಿ ಏನು ವರ್ಕ್ ಮಾಡಿದ್ದೀವಲ್ವ ಅದೇ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. 2ರಿಂದ 1 ಸರಿ, 2ರಿಂದ 1 ಸರಿ. ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ವರ್ಕನ್ನು ಕಂಟಿನ್ಯೂ ಆಗಿ ಮಾಡ್ಕೋಬೇಕು. ಸೊ ಒಂದು ಈ ಥರ ಆಚೆಯಲ್ಲಿ ನಾನು 7 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಇನ್ನು ಸ್ವಲ್ಪ ನಮಗೆ ದೊಡ್ಡದಾಗಿ ಬೇಕು ಅನ್ನಂಗಿದ್ರೆ ನೀವು 8 ಅಥವಾ 9 ಡಬಲ್ ಕ್ರೋಶೆ ಕೂಡ ಹಾಕ್ಕೊಂಡು ಆಚೆನ ಸ್ವಲ್ಪ ಅಗಲವಾಗಿ ದೊಡ್ಡದಾಗಿ ಮಾಡ್ಕೋಬೋದು. ಇನ್ನು ಸ್ವಲ್ಪ ಪುಟ್ಟದಾಗಿ ಬೇಕು ಅಂದರೂ ಕೂಡ ನೀವು 5 ಡಬಲ್ ಕ್ರೋಶೆನ ಹಾಕ್ಕೊಂಡು ಚಿಕ್ಕದಾಗಿ ಕೂಡ ಹಾಕ್ಕೊಂಡು ಹೋಗ್ಬೋದು ನೀವು. ಸೊ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನ್ಗಳನ್ನ ಹಾಕೋಬೇಕು. ಈ 4 ಚೈನ್ ಮತ್ತು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಡಿಸೈನ್ನ ಹಾಕ್ಕೊಂಡು ಹೋಗ್ಬಿಟ್ಟು ಕುಚ್ಚು ಕೊಟ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಲಾಸ್ಟಲ್ಲಿ ಫೋಲ್ಡ್ ಮಾಡಿಟ್ಟಾಗ ಈ 3 ಬೀಡ್ಸು ಒಂದೇ ಲೈನಲ್ಲಿ ಈ ಒಂದು ಡಿಸೈನ್ ಅನ್ನೋದು ಕಾಣಿಸುತ್ತೆ. ಒಂದು ರೀತಿ ಬೀಡ್ಸ್ ಕೂಡ ಇದೆ, ಒಂದು ರೀತಿ ಥ್ರೆಡ್ ವರ್ಕ್ ಕೂಡ ಇದೆ. ಒಂದು ರೀತಿ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನು ತುಂಬ ಜನಕ್ಕೆ ಇಷ್ಟ, ಇನ್ನೂ ಕೂಡ ಹಾಕ್ಸ್ಕೊತಾನೆ ಇದ್ದಾರೆ ಇದನ್ನು ಇಷ್ಟಪಟ್ಟು. ಸೊ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದೇ ಲೈನಲ್ಲಿ ಈ 3 ಬೀಡ್ಸ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಲುಕ್ಕು ಕುಚ್ಚು ಕಟ್ಟಿದ್ದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಯಾರಾದರೂ ಕಂಪ್ಲೀಟ್ ಜನ ನೋಡ್ತಾ ಇದ್ದರೆ ನಿಮಗೇನಾದರೂ ಕುಚ್ಚು ಹಾಕ್ಸ್ಕೊಳ್ಳೋ ಇಂಟ್ರೆಸ್ಟ್ ಇತ್ತಂದರೆ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಫಾಲೋ ಮಾಡಿಕೊಂಡು ಕಾಮೆಂಟಲ್ಲಿ ನಂಬರ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ DM-ಅಲ್ಲಿ ನಂಬರ್ನ ಕಳಿಸ್ಕೊಡ್ತೀನಿ. ಸೊ ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ ಎಲ್ಲ ಹಾಕಿದ ಮೇಲೆ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಇದು ಬಂದು ನೋಡಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ತುಂಬ ಸ್ಮಾಲ್ ಸೈಜಲ್ಲಿ ಹಾಕಿದ್ದೀನಿ, ಶಾರ್ಟಲ್ಲಿ ಕುಚ್ಚನ್ನು ಹಾಕಿದ್ದೀನಿ ನಾನು. ಸೊ ಒಂದು ಕಲರಲ್ಲಿ ವರ್ಕ್ ಮಾಡಿ ಒಂದೇ ಕಲರಲ್ಲಿ ಕುಚ್ಚು ಹಾಕುವಂಥ ಒಂದು ಡಿಸೈನು. ಎಕ್ಸಾಕ್ಟಾಗಿ ನಾನು ಇದೇ ಥರ ಜಾಸ್ತಿ ಹಾಕಿರೋದು. ನಿಮಗೆ ಬೇಕಿದೆ ಕಲರ್ ಮೇಲೆ ಸೊ ಆಪ್ಷನ್ ಜಾಸ್ತಿ ಇದ್ದರೂ ನೀವು 2 ಕಲರಲ್ಲಿ ಕುಚ್ಚು ಕೂಡ ಹಾಕ್ಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಲಾಸ್ಟಲ್ಲಿ ಕೂಡ ನೋಡಿ ಕುಚ್ಚು ಬಂದು ಈ ಥರ ಬಂದಿದೆ, ಕರೆಕ್ಟಾಗಿ ಬಂದಿದೆ. ನಾವು ಮೆಜರ್ಮೆಂಟ್ ಕರೆಕ್ಟಾಗಿದೆ. ಕೆಲವೊಂದು ಸೀರೆಗೆ ಕರೆಕ್ಟಾಗಿ ಬರುತ್ತೆ, ಕೆಲವೊಂದು ಸೀರೆಗೆ ಡಿಸೈನ್ ಎಂಡ್ ಆಗುತ್ತೆ. ಸೊ ಆ ಥರ ಸ್ಯಾರಿ ಲೆಂತ್ ಮೇಲೆ ಕೂಡ ಡಿಸೈನ್ ಅನ್ನೋದು ಕುಚ್ಚು ಹೆಚ್ಚು ಕಮ್ಮಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಲಾಸ್ಟಲ್ಲಿ ತೋರಿಸಿದ್ದೀನಿ, ಎಂಡಿಂಗಲ್ಲಿ ಕೂಡ ಕುಚ್ಚು ಅನ್ನೋದು ತೋರಿಸಿದ್ದೀನಿ. ಫೈನಲ್ ಆಗಿ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಈಸಿ ಡಿಸೈನು, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ, ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ಥ್ರೆಡ್ ವರ್ಕು ಕೂಡ ಹೌದು, ಹಾಗೆ ಬೀಡ್ಸ್ ಕೂಡ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 500ಇಂದ 600ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಇದಾಗಿದೆ ನನ್ನ 1ನೇ ಡಿಸೈನು. ಈಗ 2ನೇ ಡಿಸೈನ್ ಯಾವ ರೀತಿ ಇದೆ ಅಂತ ನೋಡೋಣ. ಇದು ಬಂದು ನನ್ನ 2ನೇ ಸೀರೆ ಡಿಸೈನು. ಇದಕ್ಕೆ ಕೂಡ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರಾಗಿ ಬಳಸುವಂಥ ನೀಡಲ್ಲು 9 ತೊಗೊಂಡಿದ್ದೀನಿ. ಸೊ ಫಸ್ಟು ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಅಷ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿ ರೀಚ್ ಆಗ್ತಾ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ.
ಆ ಪಾಯಿಂಟಿಗೆ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 1 ಚೈನ್ 2 ಚೈನ ಹಾಕೊತಾ ಇದ್ದೀನಿ. ಮತ್ತು ಈ 2 ಚೈನ್ ಎಲ್ಲ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 1 ಚೈನ್ 2 ಚೈನ ಹಾಕೊತಾ ಇದ್ದೀನಿ. ಮತ್ತು ಈ 2 ಚೈನು ಎಲ್ಲ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಎರಡೆರಡು ಬಾರಿ 2 ಚೈನ್ಗಳು ಹಾಕ್ಕೊಂಡಿದ್ದೀನಿ. 2 ಟೈಮ್ ನೋಡಿ, ಇಲ್ಲಿ 2 ಬಾರಿ ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ, ಇಲ್ಲಿ ಕೂಡ 2 ಸರಿ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಈಗ ಮತ್ತೆ ಬಂದು 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕಿ ಈ 4 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಸೇಮ್ 2 ಚೈನ ಹಾಕ್ಕೋಬೇಕು. ಮತ್ತು ಈ 2 ಚೈನು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 2 ಚೈನ್ ಹಾಕೊಳ್ಳೋಣ, ಮತ್ತು ಲಾಕ್ ಮಾಡ್ಕೊಳ್ಳೋಣ. ಮತ್ತು 2 ಬಾರಿ ಈ ಥರ 2 ಚೈನ್ ಹಾಕಿದ ಮೇಲೆ ಮತ್ತೆ 4 ಚೈನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಡಿಸೈನ್ಗೆ ಬಂದು ಇದೇ ರೀತಿ ಚೈನ್ಸನ್ನು ಹಾಕ್ಕೊಂಡು ಹೋಗೋದು ಅಷ್ಟೇ. ಇದಕ್ಕೆ ಹೆವಿ ವರ್ಕ್ ಇಲ್ಲ, ಹೇಳಿದ್ನಲ್ಲ ತುಂಬಾ ಈಸಿ ಡಿಸೈನು ಅಂತ. ಜಸ್ಟ್ ಈ ರೀತಿ ಚೈನ್ ಹಾಕ್ಕೊಂಡ್ಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ರೆ ಆಯಿತು. ಲಾಸ್ಟಲ್ಲಿ ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ಲುಕ್ ಅನ್ನೋದು ಮುಗಿದೋಗುತ್ತೆ. ಇದಕ್ಕೆ ಕುಚ್ಚು ಕೊಟ್ಟೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಕಡೆ ಹಾಕಿರುವಂಥ 4 ಚೈನ್ಗೂ ಇಲ್ಲಿ ಹಾಕಿರುವಂಥ 4 ಚೈನ್ಗೂ ಮಿಡ್ಲಲ್ಲಿ ನಾನು 2 ಬಾರಿ 2 ಚೈನ ಹಾಕಿ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸೊ ದೂರ ಇನ್ನೂ ಬೇಕು ಅಂದರೆ ನೀವು 2 ಚೈನ್ ಏನು ನಾನು 2 ಬಾರಿ ಮಾಡ್ಕೊಂಡಿದ್ದೀನಲ್ವ, ಇನ್ನೊಂದು ಟೈಮ್ ಕೂಡ ಮಾಡಿಕೊಂಡು ಆಮೇಲೆ ನೀವು 4 ಚೈನ ಹಾಕ್ಕೊಂಡು ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಬೇಡ, ಇಷ್ಟೇ ಹತ್ತಿರದಲ್ಲಿ ಸಾಕು ಅನ್ನೋಂಗಿದ್ರೆ 2 ಚೈನ್ ಗ್ಯಾಪ್ ಕೊಡಿ, 2 ಸರಿ ಕೊಟ್ಬಿಟ್ಟು ಆಮೇಲೆ 4 ಚೈನ ಮಾಡ್ಕೊಳ್ಳಿ. ಮತ್ತೆ 2 ಚೈನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಅದನ್ನು ಲಾಕನ್ನು ಹಾಕಿದ ಮೇಲೆ ಮತ್ತೆ 2 ಚೈನ ಹಾಕ್ಕೋಬೇಕು. ಮತ್ತೆ 2 ಚೈನ ಹಾಕಿ ಲಾಕನ್ನು ಮಾಡಿದ ಮೇಲೆ ಕುಚ್ಚು ಕಟ್ಟೋದಕ್ಕೆ 4 ಚೈನ ಹಾಕ್ಕೋಬೇಕು. ಈ ಏನು 4 ಚೈನ್ ಹಾಕಿದ್ದೀವಲ್ವ, ಈ ಒಂದು 4 ಚೈನಲ್ಲೇ ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನಾನು ಚೈನ್ಸ್ನ ಅನ್ನೋದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಈಸಿ ಡಿಸೈನ್ ಫ್ರೆಂಡ್ಸ್ ಇದು. ಇದಕ್ಕೆ ಕುಚ್ಚು ಕಟ್ಟೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಚೈನ್ ಅನ್ನೋದು ಫಸ್ಟು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಸ್ಯಾರಿ ಫುಲ್ಲು ಚೈನ್ ಹಾಕಿದ ಮೇಲೆ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಒಬ್ಬರು ಕಾಮೆಂಟಲ್ಲಿ ಮತ್ತೆ ಒಂದು ಕ್ವಶನ್ ಇದ್ರು, ಸ್ಟಾರ್ಟಿಂಗೇ ಕುಚ್ಚಾಗೋದನ್ನು ತೋರಿಸಿ, ಸ್ಟಾರ್ಟಿಂಗಲ್ಲಿ ತೋರಿಸಿ ಅಂತ ಕೇಳಿದ್ರು. ಸೊ ಮಿಡ್ಲಲ್ಲಿ ಹಾಕುವಂಥ ಕುಚ್ಚನ್ನೇ ಸ್ಟಾರ್ಟಿಂಗಲ್ಲಿ ಕೂಡ ನಾನು ಹಾಕ್ತೀನಿ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮಿಡ್ಲಲ್ಲಿ ಕುಚ್ಚು ಹಾಕೋದನ್ನು ತೋರಿಸಿದ್ದೀನಿ ಅಷ್ಟೇ. ಸೊ ಸ್ಯಾರಿ ಫುಲ್ಲಾಗಿ ಸೇಮ್ ಮೆಥಡಲ್ಲೇ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಸ್ಟಾರ್ಟಿಂಗೇ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಪಲ್ಲುವುದು ಇದು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀವಲ್ವ, ಸೊ ಈ ಕಡೆಯಿಂದನೇ ಕುಚ್ಚನ್ನು ಕಟ್ತಾ ಇದ್ದೀನಿ. ಇಲ್ಲಿ 4 ಚೈನ್ ಏನು ಗ್ಯಾಪ್ ಇದೆಯಲ್ವ, ಈ ಗ್ಯಾಪಲ್ಲಿ ಈ 4 ಬೆರಳಲ್ಲಿ ದಾರನ ನಾನು ಸುತ್ಕೊಂಡಿದ್ದೀನಿ ಈ ಒಂದು ಲೆಂತಲ್ಲಿ. ಇದಕ್ಕೆ ನಾನೇನು ಕೌಂಟ್ ತೊಗೊಂಡಿಲ್ಲ, ಅಂಜಾದ ಮೇಲೆ ದಾರ ಅನ್ನೋದು ಸುತ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕೌಂಟ್ ಮಾಡ್ಕೊಂಡು ತೊಗೊಳ್ಳಿ. ಸೊ ಈ ರೀತಿ ದಾರನ ಮಾಡ್ಕೊಂಡ್ಮೇಲೆ ಇಲ್ಲಿ 4 ಚೈನ್ ಏನು ಹಾಕಿದ್ದೀವಲ್ವ, ಈ 4 ಚೈನ್ ಒಳಗಡೆ ಈ ದಾರನ ಹಾಕಿಬಿಟ್ಟು ಸ್ವಲ್ಪ ಬ್ಯಾಕ್ ಸೈಡಿಂದ ಎಡಗಡೆ ಬೆರಳ ಸಹಾಯದಲ್ಲಿ ಈ ಥರ ದಾರನ ಎಳ್ಕೊಂಡ್ಬಿಟ್ಟು ಇದನ್ನು 2 ಈಕ್ವಲ್ ಆಗಿ ಮಾಡಿ, ಸೊ ಇದನ್ನು ಜರಿಸೋದ್ರಿಂದ ಹೂ ಹೇಗೆ ಸುತ್ಕೊತೀವೋ ಆ ರೀತಿಯಾಗಿ ಕುಚ್ಚು ಅನ್ನೋದು ಕಟ್ತೀನಿ ನಾನು. ಈ ಥರ ಜರಿಯಿಂದ ಕುಚ್ಚು ಕಟ್ಟಿದ ಮೇಲೆ ಈ ಜರಿ ಥ್ರೆಡನ್ನ ಕಟ್ ಮಾಡ್ಕೊಂಡ್ಬಿಟ್ಟು, ಸೊ ಕುಚ್ಚು ನೋಡಿ ಈ ಥರ ಹಾಕ್ತಾಯಿದ್ದೀನಿ. ಸ್ಯಾರಿ ಫುಲ್ಲಾಗಿ ನಾನು ಹಾಕಿಬಿಟ್ಟು ಲಾಸ್ಟಲ್ಲಿ ನೀಟಾಗಿ ಕುಚ್ಚು ಅನ್ನೋದು ಕಟ್ ಮಾಡ್ಕೊತೀನಿ, ಯಾಕಂದರೆ ಎಲ್ಲವೂ ಈಕ್ವಲ್ ಆಗಿ ಬರುತ್ತೆ. ಸೊ ಜಸ್ಟ್ ಈಗ ಅಂಜಾದ ಮೇಲೆ ನಾನು ಕಟ್ ಮಾಡ್ಕೊಂಡ್ಬಿಟ್ಟೆ ಅಂದರೆ ನೆಕ್ಸ್ಟ್ ಹಾಕುವಂಥ ಕುಚ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರುತ್ತೆ ನಾವೇ ಮಾಡೋತ್ನಾಗ ಒಂದೊಂದು ಸತಿ. ಹಂಗಾಗಿ ನಾನೇನು ಮಾಡ್ತೀನಿ, ಸ್ಯಾರಿ ಫುಲ್ಲಾಗಿ ಫಸ್ಟ್ ಈ ಥರ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕುಚ್ಚನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಒಂದು ಗೋಲ್ಡ್ ಹಾಕ್ತಾಯಿದ್ದೀನಿ. ಈಗ ಮೇಲೆ ಇರುವಂಥ ಏನು ಥ್ರೆಡ್ ಏನು ವರ್ಕ್ ಮಾಡಿದ್ವಲ್ಲ ಪಲ್ಲು ಕಲರ್ಲೆ, ಇದು ಕಲರ್ಲೆ ಕೂಡ ಒಂದು ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಇದು ಸ್ಟಾರ್ಟಿಂಗು, ಇದು ಬಂದು ಲಾಸ್ಟ್. ಸೊ ಒಂದು ಕಲರ್ ಇದು ಹಾಕ್ಕೊಂಡಿರೋದ್ರಿಂದ ಲಾಸ್ಟಿಗೆ ಬಂದು ಈ ಕಲರ್ ಬಂದಿದೆ. ಸೊ ಈ ಥರ ಕುಚ್ಚು ಅನ್ನೋದು ಬರುತ್ತೆ. ಇದಕ್ಕೆ ಕುಚ್ಚು ಕಂಪ್ಲೀಟಾಗಿ ಹಾಕಿಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೊಂದು ಬೀಡ್ಸ್ ಅನ್ನೋದು ಕೂಡ ಹಾಕ್ತಾ ಇದ್ದೀನಿ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಈ ಥರ ಎಲ್ಲ ಕುಚ್ಚನ್ನು ಕಟ್ಟಿದ ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಸ್ವಲ್ಪ ಗಮ್ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಮೇಲೆ ಸ್ವಲ್ಪ ಪಲ್ಲುಗೆ ಹಾಗೆ ಕುಚ್ಚಿನ ಮೇಲೆ ಗಮ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಫ್ಲವರ್ ಬೀಡ್ಸ್ ಏನಿದೆಯಲ್ವಾ, ಇದನ್ನು ಈ ರೀತಿ ಇಡಬೇಕಾಗತ್ತೆ. ಈ ಥರ ಫ್ಲವರ್ ಬೀಡ್ಸ್ನ ಇಟ್ಬಿಟ್ಟು ಮೇಲೆ ಹೋಲ್ ಏನು ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ, ಇದಕ್ಕೂ ಕೂಡ ನಾನು ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸನ್ನು ಇಡ್ತಾ ಇದ್ದೀನಿ. ಈ ಥರ ಇಡೋದ್ರಿಂದ ಮೇಲೆ
ಏನು ಓಲ್ ಏನಿದೆಯಲ್ವಾ ಆ ಫ್ಲವರ್ದಿದ್ದು ಆ ಓಲ್ ಕವರ್ ಆಗುತ್ತೆ, ನೀಟಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ಎಲ್ಲ ಕುಚ್ಚಿನ ಮೇಲೆ ನೀವು ಈ ಥರ ಬೀಡ್ಸ್ ಅನ್ನೋದು ಗಮ್ ಹಾಕಿ ಸ್ಟಿಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಡ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಈ ಥರ ಹಾಕ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ಎಲ್ಲವೂ ಡ್ರೈ ಆಗಿದೆ, ನೀಟಾಗಿ ಕುಂತ್ಕೊಂಡಿದೆ, ಯಾವುದೇ ಒಂದು ಹೊಲಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ಗಮ್ಮಲ್ಲೇ ಕರೆಕ್ಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ತುಂಬ ಸಿಂಪಲ್ ಆದರೂ ತುಂಬ ಗ್ರ್ಯಾಂಡಾಗೇ ಬರುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ಫಾಸ್ಟಲ್ಲಿ ಆಗೋದು. ಬಿಗಿನರ್ಸಿಗೆ ಅಂತೂ ತುಂಬ ಈಸಿ ಡಿಸೈನ್ ಇದು, ಅಂತ ಏನು ಹೆವಿ ವರ್ಕೇ ಇಲ್ಲ. ಜಸ್ಟ್ ಚೈನ್ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಂಡ್ಬಿಟ್ಟು ಈ ಥರ ಫ್ಲವರ್ನ ಅಂಟಿಸ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸೀರೆಯಲ್ಲಿರುವಂಥ 2 ಕಲರ್ಲಿ ನಾನು ಕುಚ್ಚು ಅನ್ನೋದು ಹಾಕಿದ್ದೀನಿ. ಒಂದು ಕಲರ್ ಅದು, ಒಂದು ಕಲರು ಇದು ಅನ್ನೋ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಕ್ರೀಮ್ ಇದೆ, ಇಷ್ಟು ಒಂದು ಲೈಟ್ ಕ್ರೀಮ್ ನನಗೆ ಸಿಕ್ಕಿಲ್ಲ. ಸೊ ಸ್ಯಾರಿಲಿರುವಂಥ ಗೋಲ್ಡಲ್ಲೇ ನಾನು ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ಹಾಕಿದ್ದೀನಿ. ಸೊ ಈ ರೀತಿ ಇದೆ ಫೈನಲ್ ಲುಕ್ಕು. ಇದ್ರದ್ದು ಪ್ರೈಸ್ ಬಂದು 250ಇಂದ 300ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ಸೊ ನಾವು ಹೇಳುವಂಥ ಪ್ರೈಸೇ ತೊಗೋಬೇಕಂತೇನಿಲ್ಲ. ನಮ್ಮೂರಲ್ಲಿ ಯಾವ ಪ್ರೈಸ್ ನಡೆಯುತ್ತೋ ಆ ಪ್ರೈಸನ್ನು ಹೇಳಿರ್ತೀವಿ. ನಿಮ್ಮ ಊರಲ್ಲಿ ಯಾವ ಪ್ರೈಸು ಯಾವ ಥರ ನಡೆಯುತ್ತೆ, ನಿಮ್ಮ ಕಸ್ಟಮರ್ ಆಗಿದ್ದಾರೆ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ತೊಗೊಳ್ಳಿ. ಜಾಸ್ತಿ ತೊಗೋಬೋದು, ಇನ್ನು ಕಡಿಮೆ ಕೂಡ ನೀವು ತೊಗೊಂಡು ಈ ಡಿಸೈನ್ಸನ್ನ ನೀವು ಹಾಕಿ ಕೊಡ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ 2 ಡಿಸೈನು. ಖಂಡಿತವಾಗ್ಲೂ ಟ್ರೈ ಮಾಡಿ, ಒಂದಿನದಲ್ಲಿ ಆರಾಮಾಗಿ ಮುಗ್ದೋಗುತ್ತೆ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಈಸಿಯಾಗಿ ಹಾಕುವಂಥ 2 ಡಿಸೈನ ತೋರಿಸಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕೆಳಗಡೆ ಹೈಪ್ ಇರುತ್ತೆ, ಹೈಪ್ ಕೂಡ ನೀವು ಕೊಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.